ಯಾಕೆ ಈ ಸರ್ಕಾರ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದಾರೆ ಅಂತಂದಾಗ ಅದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ರಾತ್ರಿ ಜೈಲಿನ ಮೇಲೆ ಡಿಐಜಿ ದಾಳಿಯನ್ನ ಮಾಡಿದ್ದಾರೆ. ಸೊ ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ಡಿಐಜಿ ದಿವ್ಯಾ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ರಾಜಾತಿಥ್ಯ ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆ ಹಲವರ ಎತ್ತಂಗಡಿ ಕೂಡ ಆಗಿದೆ. ರೌಡಿ ಶೀಟರ್ಗಳ ಬ್ಯಾರೆಕ್ ಮೇಲೆ ಹದ್ದಿನ ಕಣ್ಣಿಡಲು ಸೂಚನೆಯನ್ನ ನೀಡಿದ್ದಾರೆ. ಈ ಮರುಕಳಿಸ ಸಾಧ್ಯನೇ ಇಲ್ವಾ ಅಂತಂದ್ರೆ ಮರುಕಳಿಸುತ್ತೆ. ಸ್ವಲ್ಪ ದಿನ ಸೈಲೆಂಟ್ ಆಗಿಟ್ಕೊಂಡು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಟೀಮ್ ಮೇಲೆ ಕಣ್ಣಿಟ್ಟಿರೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿಸಿಟಿವಿ ಮಾನಿಟರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಲೈವ್ ಫೀಡ್ ಕೊಟ್ಬಿಡಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅದನ್ನ ಪರಪ್ಪನ ಅಗ್ರಹಾರದ ವೆಬ್ಸೈಟ್ ಏನಿದೆ ಲೈವ್ ಫೀಡ್ ಕೊಟ್ಬಿಡಿ, ನಾವೆಲ್ಲ ಅದನ್ನ ನೋಡ್ತೀವಿ. ಹೇಗಿದೆ ಏನು ಮಾನಿಟರ್ ಮಾಡ್ತಾ ಇರ್ತೀವಿ ಅವಾಗವಾಗ. ಕೊಡಿ ನೋಡೋಣ ಯಾರಾದರೂ ಆಗುತ್ತಾ ಅಂಥೇಳಿ. ವಿದೇಶದಲ್ಲೆಲ್ಲ ಈಗ ಜೈಲಿನಿರುವಂಥದ್ದನ್ನೆಲ್ಲ ಲೈವ್ ಫೀಡಲ್ಲಿ ಇರುತ್ತೆ. ಹಾಗೆ ಕೊಡಿ ನೋಡೋಣ. ನನ್ನ ಸಹೋದ್ಯೋಗಿಗೆ ನಾಗೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ನಾಗೇಶ್, ನಿನ್ನೆ ಏಕಾಏಕಿ ರೇಡ್ ಮಾಡಿದ ಮೇಲೆ ಏನಾಗಿದೆ? ಏನಾದರೂ ಮತ್ತೆ ಸಿಕ್ಕಿದೆಯಾ ಅಥವಾ ಇಲ್ವಾ? ಅವಾಗಲೂ ಮುಚ್ಚಿಟ್ಟಿದ್ದಾರೆ, ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ, ಏನು ಕತೆ? ಅರುಣ್, ಯಾವಾಗ ರಾಜ್ಯಾತಿಥ್ಯ ಪ್ರಕರಣ ಬೆಳಕಿಗೆ ಬಂತೋ ಆ ತಕ್ಷಣ ಅಲ್ಲಿದ್ದಂತಹ ಕರ್ತವ್ಯ ಲೋಪ ಆರೋಪದ ಮೇಲೆ ಡಿಐಜಿ ಸೇರಿದಂತೆ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶ ಮಾಡಿ ಆ ಸ್ಥಳಗಳಿಗೆ ಹೊಸ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದರು. ಡಿಐಜಿ ದಿವ್ಯಾ ಅವರನ್ನು ಮೈಸೂರಿನಿಂದ ಬೆಂಗಳೂರಿನ ಪ್ರಿಸನ್ಗೆ ವರ್ಗಾವಣೆ ಮಾಡಿ ಅಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡಿದರು. ಅದಾದ ನಂತರ ಹೊಸದಾಗಿ ಡಿಐಜಿ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಡಿಐಜಿ ದಿವ್ಯಾ ಅವರು ನಿನ್ನೆ ರಾತ್ರಿ ದಿಢೀರಾಗಿ ದಾಳಿಯನ್ನು ಮಾಡಿ ಅಲ್ಲಿರುವಂಥ ರೌಡಿಗಳಿಗೆ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಭಾಗಿಯಾಗಿರುವಂಥ ರೌಡಿ ನಾಗನಿಗೂ ಕೂಡ ಸಾಕಷ್ಟು ವಾರ್ನಿಂಗನ್ನು ಕೊಟ್ಟಿರುವಂಥದ್ದು. ಜೈಲಿನಲ್ಲಿ ಯಾವುದೇ ರೀತಿಯ ಎಕ್ಸ್ಟ್ರಾ ಚಟುವಟಿಕೆಗಳು ನೀವು ಇಟ್ಕೊಂಡ್ರೆ ನಾವು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಅಲ್ಲಿರುವಂಥ CCTVಗಳೇನಿದ್ದಾವೆ ಅವೆಲ್ಲವೂ ಕೂಡ ಸರಿಯಾಗಿ ವರ್ಕ್ ಆಗ್ತಿದ್ದಾವೆ ಮತ್ತು ಅಲ್ಲಿರುವಂಥ ವ್ಯವಸ್ಥೆ ಎಲ್ಲವೂ ಸರಿಯಾಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಎಲ್ಲ ಅಲ್ಲಿರುವಂಥ ಈಗ ಡಿಐಜಿ ಅಂಡರಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ಸಭೆ ಮಾಡಿ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಒಂದಂತೂ ಸ್ಪಷ್ಟ, ಈಗಾಗಲೇ CCB ರೈಡ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ವಸ್ತುಗಳನ್ನೆಲ್ಲೂ ಕೂಡ ಸಾಗಿಸಿದಂಥ ಅಧಿಕಾರಿಗಳಾಗಲಿ ಮತ್ತು ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲಿ ಡಿಐಜಿ ಹೊಸದಾಗಿ ಬಂದ ನಂತರ ಈ ರೀತಿ ದಿಢೀರ್ ದಾಳಿ ಮಾಡ್ತಾರೆ ಅನ್ನುವಂಥ ಗಮನಕ್ಕೆ ಅವರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ವಸ್ತುಗಳು ಕೂಡ ಪತ್ತೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಈಗಾಗಲೇ ಎಲ್ಲ ರೌಡಿಗಳ ಬ್ಯಾರೆಕ್ಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿ 1 to 1 ರೌಡಿಗಳನ್ನು ಕರೆದು ವಾರ್ನ್ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.